ನೃಜನ್ಮನಿ ನತುಷ್ಯೇತ ಕಿಂ ಫಲಂ ಯಮನಶ್ವರೆ ಕೃಷ್ಣೇ ಯದ್ಯಪವರ್ಗೇಶೆ ಭಕ್ತಿ ಸ್ಯಾನ್ನಪಾಯಿನಿ. ಭಾಗವತದ 2ನೇ ಸ್ಕಂದದ 7ನೇ ಅಧ್ಯಾಯದ 55 ಶ್ಲೋಕಗಳು ಸಮಾಪ್ತ ಆಗಿವೆ. ಮತ್ತೆ ಆ 7ನೇ ಅಧ್ಯಾಯವೂ ಕೂಡ ಸಮಾಪ್ತ ಆಗಿದೆ. ಕಳೆದ ದಿವಸ ಅಲ್ಲಿ ನೋಡ್ಲಿಕ್ಕಾಗದೇ ಇರುವಂತಹ ಒಂದೆರಡು ವ್ಯಾಖ್ಯಾನದ ಅಂಶಗಳನ್ನು ನೋಡುವುದು ಇವತ್ತಿನ ಈ ಭಾಗದ ಉದ್ದೇಶ. ನೃಜನ್ಮನಿ ನತುಷ್ಯೇತ ಅಂತಿದೆಯಲ್ಲ, ಈ ಸಂಸಾರದಿಂದ ಉಪಯೋಗ ಏನು? ಈ ಮನುಷ್ಯ ಜೀವನದಿಂದ ಏನು ಉಪಯೋಗ? ಇದು ಯಮನಶ್ವರ. ಯಮ ನಮ್ಮನ್ನ ಯಾವ ಕಾರಣಕ್ಕೂ ಇಲ್ಲಿ ಬಿಡೋದಿಲ್ಲ. ಒಂದಲ್ಲ ಒಂದು ದಿವಸ ನಮ್ಮನ್ನು ಸೆಳ್ಕೊಂಡು ಹೋಗ್ತಾನೆ. ಹಾಗಿರುವಾಗ ಮೋಕ್ಷದಾಯಕನಾದ ಭಗವಂತನಲ್ಲಿ ಭಕ್ತಿಯನ್ನು ನಾವು ಮಾಡದೆ ಹೋದರೆ, ನಮಗೆ ಶಾಶ್ವತವಾದ ಭಕ್ತಿ ಬರದೇ ಹೋದರೆ, ಈ ಮನುಷ್ಯ ಜೀವನದಲ್ಲಿ ನಾವಿಷ್ಟು ಆಸಕ್ತಿ ಮಾಡಿ ಫಲ ಏನು? ಅದಕ್ಕೆ ವಿಜಯಧ್ವಜರು ಬರೆದಿರುವ ಅರ್ಥ, ಅಲಂ ಪುರುಷಾರ್ಥ ಸಾಧನಾಂ ಬುದ್ಧಿಂ ನಾಪ್ನುಯಾತ್. ಈ ಮನುಷ್ಯ ಜನ್ಮ ನಮಗೆ ಪುರುಷಾರ್ಥ ಸಾಧನವಾದ ಒಂದು ದೇಹ ಅನ್ನುವ ಭ್ರಮೆ ಇರಬಾರದು. ಎಲ್ಲ ಪುರುಷಾರ್ಥಗಳನ್ನು ಈ ಮನುಷ್ಯ ಶರೀರವೇ ಕೊಟ್ಟು ಬಿಡುತ್ತದೆ ಅನ್ನೋ ಭ್ರಮ ಇರಬಾರದು ಅಂತ ಅವರ ಅರ್ಥ. ಮತ್ತೆ ಯಾದವಾರ್ಯರ ದೃಷ್ಟಿಯಲ್ಲಿ ಕೂಡ ನೃಜನ್ಮನಿ ಅಲಂ ಬುದ್ಧಿಂ ನಾಪ್ನಯಾತ್ ಹಾಗೆ ಅರ್ಥ ಇದೆ. ತುಷ್ಟಿ ಅಂದ್ರೆ ಅವರಿಬ್ಬರ ದೃಷ್ಟಿಯಿಂದಲೂ ಕೂಡ ಅಲಂ ಬುದ್ಧಿ. ಈ ಮನುಷ್ಯ ಜನ್ಮವೇ ಸಾಕು, ಇದಕ್ಕಿಂತ ಹೆಚ್ಚಿನ ಆಧ್ಯಾತ್ಮಿಕ ಸಾಧನೆ ಬೇಕಾಗಿಲ್ಲ ಅನ್ನುವ ಬುದ್ಧಿ ಬರಬಾರದು. ಇದಕ್ಕಿಂತ ಹೆಚ್ಚಿನ ಸಾಧನೆ ಹೊಂದಿದೆ ಅನ್ನುವ ಎಚ್ಚರ ನಮಗೆ ಬರಬೇಕು ಅಂತ ಅದರ ತಾತ್ಪರ್ಯ. ರಾಧಾಕೃಷ್ಣರು ಅದನ್ನ ತಮ್ಮ ವ್ಯಾಖ್ಯಾನದಲ್ಲಿ ಬೇರೆ ಥರ ಇಟ್ಕೊಂಡಿದ್ದಾರೆ. ಯಾಕೆಂದ್ರೆ ಆದ ಶ್ಲೋಕದ ಪಾಠವೇ ಬೇರೆ ಇದೆ. ನೃಜನ್ಮನಿ ನತುಷ್ಯೇತ ಕೃತೇನ ಭಗವಾನ್ ಯದಿ ಧರ್ಮಾರ್ಥ ಕಾಮೈ ಕಿಂ ತರ್ಹಿ ಕಾರ್ಯಂ ಸಿದ್ಧತಿ ನಶ್ವರೈ ಕೃಷ್ಣೇ ಯದ್ಯಪವರ್ಗೇಶೆ ಭಕ್ತಿ ಸ್ಯಾದ್ ಅನಪಾಯಿನಿ ಅಂತ ಆ ಕೃಷ್ಣೇ ಯದ್ಯಪವರ್ಗೇಶೆ ಅನ್ನುವುದು ಮುಂದಿನ 54ನೇ ಶ್ಲೋಕಕ್ಕೆ ಸಂಬಂಧಪಟ್ಟಂತೆ ಅವರೆಲ್ಲ ತಗೊಂಡಿದ್ದಾರೆ. ಮತ್ತೆ ಭಕ್ತಿ ಸ್ಯಾತ್ ಅನಪಾಯಿನಿ, ನಾಶರಹಿತವಾದ ಭಕ್ತಿ ಆಗುವುದಾದರೆ ಅಂತ ಅವ್ರದೆಲ್ಲ ಪಾಠ. ವಿಜಯಧ್ವಜರ ಮತ್ತು ಯಾದವಾರ್ಯರ ಪ್ರಕಾರ ಭಕ್ತಿ ಸ್ಯಾತ್ ನ ಅನಪಾಯಿನಿ, ಅಂತ ಭಕ್ತಿ ಮೂಡದಿದ್ದರೆ, ಶಾಶ್ವತವಾದ ಭಕ್ತಿ ಮೂಡದಿದ್ದರೆ ಅಂತ ಅರ್ಥ. ಹೀಗೆ ನ ಅನಪಾಯಿನಿ ಅಂತ ಭಕ್ತಿ ಮೂಡದಿದ್ದರೆ ಅಂತ ಇದು ವಿಜಯಧ್ವಜರ ಮತ್ತು ಯಾದವಾರ್ಯರ ಅರ್ಥ. ಅದಕ್ಕೆ ಸರಳವಾದ ಕನ್ನಡದ ಅನುವಾದ, ನಮಗೆಲ್ಲರಿಗೂ ಮುಕ್ತಿಯನ್ನು ಕೊಡುವಂತಹ ಭಗವಂತನಲ್ಲಿ ಶಾಶ್ವತವಾದ ಭಕ್ತಿ ಆಗದೆ ಹೋದರೆ ಈ ಮನುಷ್ಯ ನನಗೆ ನರಜನ್ಮ ಬಂದಿದೆ ಅಂತ ತೃಪ್ತಿ ಪಟ್ಕೊಳ್ಬಾರ್ದು. ಹಾಗೆ ತೃಪ್ತಿ ಪಟ್ಕೊಂಡು ಏನು ಲಾಭ ಅಂತ. ವೀರರಾಘವರು ಮೊದಲಾದವರ ಪ್ರಕಾರ ಪಾಠನೇ ಬೇರೆ ಇದೆ ಅಂತ ಹೇಳಿದ್ನಲ್ಲ, ಅದು ವೀರರಾಘವರ ಅರ್ಥ ಹೀಗಾಗ್ತದೆ. ಮನುಷ್ಯ ಜನ್ಮದಲ್ಲಿ ನಾವು ಮಾಡಿದ ಈ ಸಾಧನೆಯಿಂದ ಭಗವಂತನಿಗೆ ಒಂದು ವೇಳೆ ತೃಪ್ತಿ ಆಗದೆ ಹೋದರೆ, ಆವಾಗ ಈ ಧರ್ಮ ಅರ್ಥ ಕಾಮ ಇತ್ಯಾದಿಗಳನ್ನು ನಾವು ಸಂಪಾದನೆ ಮಾಡಿ ಏನು ಉಪಯೋಗ? ಅವನಿಗೆ ಭಗವಂತನಿಗೆ ಯಾವಾಗ ತೃಪ್ತಿ ಆಗ್ತದೆ ಅಂದ್ರೆ, ನಾವು ಭಕ್ತಿ ಮಾಡಿದರೆ ತೃಪ್ತಿ ಆಗ್ತದೆ, ಭಕ್ತಿ ಮಾಡದೆ ಹೋದರೆ ತೃಪ್ತಿ ಆಗೋದಿಲ್ಲ ಅಂತ ಅವರ ತಾತ್ಪರ್ಯ. ಉಳಿದವರ ವ್ಯಾಖ್ಯಾನಗಳಲ್ಲಿ ತಿರುಪತಿಯಿಂದ ಮುದ್ರಿತವಾದ ಈ ಭಾಗವತದ ಪುಸ್ತಕದಲ್ಲಿ ಭಕ್ತಿ ಸ್ಯಾದ್ ಅನಪಾಯಿನಿ ಅಂತ ಇರೋದನ್ನ ನಾನು ಹೇಳಿದೆ. ಬೇರೆ ಥರ ಪಾಠ ಇಟ್ಕೊಂಡಿದ್ದಾರೆ. ಆದರೆ ವೀರರಾಘವರು ಭಕ್ತಿ ಮೂಡದೆ ಹೋದ್ರೆ ಅಂತ ಮತ್ತೆ ನಕಾರವನ್ನೇ ಇಟ್ಕೊಂಡಿದ್ದಾರೆ. ತಸ್ಮಿನ್ ಉತ್ತಮ ಶ್ಲೋಕೆ ಅಧೋಕ್ಷರೇ ಭಕ್ತಿ ನಚೇತ್, ಭಕ್ತಿ ಆಗದೆ ಹೋದ್ರೆ ಈ ಧರ್ಮಾಶ್ರಮಗಳಿಂದ ಏನು ಲಾಭ ಅಂತ. ಅಂತೂ ಕೃಷ್ಣೇ ಯದ್ಯಪವರ್ಗೇಶೆ ಭಕ್ತಿ ಸ್ಯಾ ನಾನಪಾಯಿನಿ ಅನ್ನುವುದು ಮುಂದಿನ ಶ್ಲೋಕಕ್ಕೆ ಸಂಬಂಧಪಡ್ತದೆ. ಅದು ಈಗ ನಾವು ನೋಡ್ತಿರುವ ಶ್ಲೋಕಕ್ಕೆ ಸಂಬಂಧಪಡೋದಿಲ್ಲ. ನೃಜನ್ಮನಿ ನತುಷ್ಯೇತ ಅನ್ನುವ ಶ್ಲೋಕದ ಉತ್ತರಾರ್ಧ ಅಲ್ಲ ಅದು.
ಅಲ್ಲೊಂದು ಉತ್ತರಾರ್ಧ ಬೇರೆ ಇದೆ ಉಳಿದವರ ಪಾಠಗಳ ಪ್ರಕಾರ. ಅಂತೂ ಹೀಗೆ ಬೇರೆಯವರ ಪಾಠಗಳಲ್ಲಿ ಅನೇಕ ಥರದ ಪಾಠಗಳಲ್ಲೂ ಗೊಂದಲ ಇದೆ, ಅರ್ಥದಲ್ಲಿಯೂ ಗೊಂದಲ ಇದೆ. ಆಚಾರ್ಯರು ಇದಕ್ಕೆ ಭಾಗವತ ತಾತ್ಪರ್ಯ ಬರೆದಿಲ್ಲ. ಅವರು ನೃಜನ್ಮನಿ ನತುಷ್ಯೇತ ಕಿಂ ಫಲಂ ಯಮನಶ್ವರೇ, ಕಿಂ ಅನ್ನೋದಕ್ಕೆ ಮಾತ್ರ ಅರ್ಥ ಬರೆದಿದ್ದಾರೆ. ಕೃಷ್ಣೇ ಯಜ್ಞಪವರ್ಗೇಶಿ ಇತ್ಯಾದಿ ಮಾತುಗಳಿಗೆ ಅವರು ಅರ್ಥ ಬರೀಲಿಲ್ಲ. ಅಂತೂ ಆ ನತುಷ್ಯೇತ ಅನ್ನೋದಕ್ಕೆ ಕರ್ತೃ ಯಾರು ಅನ್ನೋದೇ ಒಂದು ಗೊಂದಲ ಉಳಿದ ಕಡೆ ಎಲ್ಲ. ಅಂಥ ಭಕ್ತಿ ಉಳ್ಳಂತಹ ಮನುಷ್ಯ ನರಜನ್ಮದಲ್ಲಿ ಅನುರಾಗ ಹೊಂದಬಾರ್ದು, ಈ ಮನುಷ್ಯ ಜನ್ಮವೇ ಸಾಕು ಅಂತ ಅಂದುಕೊಳ್ಳಬಾರದು ಅಂತ ರಾಧಾಕೃಷ್ಣರ ಅಭಿಪ್ರಾಯ. ಮತ್ತೆ ಈ ಎಲ್ಲ ವ್ಯಾಖ್ಯಾನಗಳಲ್ಲೂ ಕೂಡ, ವಿಜಯಧ್ವಜರು ಮತ್ತು ಯಾದವಾರ್ಯರ ವ್ಯಾಖ್ಯಾನಗಳಲ್ಲೂ ಕೂಡ ಅದು ಕರ್ತರಿ ಪ್ರಯೋಗ. ನನ್ನ ಒಂದು ದೃಷ್ಟಿಯಲ್ಲಿ ಮಾತ್ರ ಅದು ಕರ್ಮಣಿ ಪ್ರಯೋಗ. ಅದು ಸರಿ ಆಗ್ತದೋ ಇಲ್ಲೋ ಅನ್ನೋದನ್ನ ನೀವು ವಿಚಾರ ಮಾಡಿ ಹೇಳಬೇಕು. ಭಗವಂತನಲ್ಲಿ ಶಾಶ್ವತವಾದ ಭಕ್ತಿ ಮೂಡದೆ ಹೋದರೆ ಈ ನಶ್ವರವಾದ ಸಂಸಾರದಲ್ಲಿ ಯಾರಿಂದಲೂ ಕೂಡ ತೃಪ್ತಿ ಪಡಲ್ಪಡಬಾರದು. ಇದು ನನ್ನ ಅರ್ಥ. ನೀವು ಕರ್ತರಿ ಪ್ರಯೋಗ ಅಂತ ಇಟ್ಕೊಂಡ್ರೆ ತಪ್ಪಲ್ಲ. ಕರ್ತರಿ ಪ್ರಯೋಗ ಇಟ್ಕೊಂಡ್ರೆ ಅದಕ್ಕೆ ಕರ್ತೃವನ್ನು ಅಧ್ಯಾಹಾರ ಮಾಡ್ಕೊಳ್ಬೇಕಾಗ್ತದೆ. ಅದು ಯಾರು ಕರ್ತೃ? ಭಗವಂತ ಕರ್ತೃವೋ, ಜೀವ ಕರ್ತೃವೋ? ಹೀಗೆಲ್ಲ ಪ್ರಶ್ನೆ ಬರ್ತದೆ. ಅಲ್ಲಿ ಕರ್ತೃವನ್ನು ಅಧ್ಯಾಹಾರ ಮಾಡ್ಕೊಂಡಿದ್ದಾರೆ. ಅಧ್ಯಾಹಾರ ಮಾಡ್ಕೊಂಡ್ರೂ ಏನು ತಪ್ಪಲ್ಲ. ಕರ್ತರಿ ಪ್ರಯೋಗದಲ್ಲಿಯೂ ಎಲ್ಲ ಕಡೆಯೂ ಕರ್ತೃವನ್ನು ಹೇಳಿಯೇ ಹೇಳ್ತಾರೆ ಅಂತ ಏನಿಲ್ಲ. ಸಾಮಾನ್ಯವಾಗಿ ಕರ್ತರಿ ಪ್ರಯೋಗದಲ್ಲಿ ಕರ್ತೃವನ್ನು ಹೇಳಿರ್ತಾರೆ. ಕೆಲವು ಕಡೆ ಕರ್ತರಿ ಪ್ರಯೋಗದಲ್ಲೂ ಕೂಡ ಕರ್ಮವನ್ನು ಬಿಟ್ಟಿರ್ತಾರೆ. ಕರ್ಮಣಿ ಪ್ರಯೋಗದಲ್ಲಿ ಈ ಕರ್ತೃವನ್ನು ಬಿಡುವುದಕ್ಕೆ ಹೆಚ್ಚು ಮಹತ್ವ ಇರ್ತದೆ. ಕರ್ತರಿ ಪ್ರಯೋಗದಲ್ಲಿ ಕರ್ಮವನ್ನು ಹೇಳಿದರೆ ಸ್ಪಷ್ಟ ಆಗ್ತದೆ. ಇಲ್ಲದೆ ಹೋದರೆ ಪಾಠದ ಬಗ್ಗೆ ಮತ್ತು ಅರ್ಥದ ಬಗ್ಗೆ ಗೊಂದಲ ಮೂಡ್ತದೆ. ಅದಕ್ಕಾಗಿ ನನ್ನ ದೃಷ್ಟಿಯಲ್ಲಿ ಇದು ಕರ್ಮಣಿ ಪ್ರಯೋಗ. ಮತ್ತೆ ತುಷ್ಟವಂತ ಧಾತು ಏನಿದೆ ಆ ಧಾತು ತುಷ್ಯತಿ ಅಂತ ಆಗ್ತದೆ. ಒಂದು ವೇಳೆ ಅದು ಉಭಯ ಪದಿಯಾಗಿದ್ದರೆ ತುಷ್ಯತೆ ಅಂತ ಆಗ್ತದೆ. ಆವಾಗ ತುಷ್ಯೇತ ಅನ್ನುವುದು ಕರ್ತರಿ ಪ್ರಯೋಗದಲ್ಲಿಯೂ ಕೂಡ ವಿಧಿಲಿಂಗ ಲಕಾರದ ಪ್ರಥಮ ಪುರುಷ ಏಕವಚನ ಆಗಬಹುದು. ಅದಕ್ಕೆ ಕರ್ತೃವನ್ನು ಅಧ್ಯಾಹಾರ ಮಾಡ್ಕೊಳ್ಬೇಕಾಗ್ತದೆ ನಮಗೆ ಸರಿಯಾದ ಅರ್ಥ ಬರಬೇಕಾದ್ರೆ. ಕರ್ಮಣಿ ಪ್ರಯೋಗ ಅಂತ ಇಟ್ಕೊಂಡ್ರೆ ಬಹಳ ಸುಲಭ. ಭಗವಂತನಲ್ಲಿ ಭಕ್ತಿ ಮೂಡದೆ ಹೋದರೆ ಮನುಷ್ಯ ಜನ್ಮ ಬಂದಿದೆ ಅಂತ ಹುಟ್ಟಿದ ಆ ಮನುಷ್ಯ, ಅವನ ಹೆತ್ತ ತಂದೆ ತಾಯಂದಿರು, ಬಂಧುಗಳು, ಅವನ ಪಿತೃಗಳು ಯಾರಿಂದಲೂ ಕೂಡ ಸಂತೋಷ ಪಡಲ್ಪಡಬಾರದು. ಈ ಎಲ್ಲ ಕರ್ತೃಗಳನ್ನು ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಆದರೂ ನನಗೆ ತೋರಿದ ಅರ್ಥ ನಾನು ಹೇಳಿದ್ದೇನೆ. ಕರ್ಮಣಿ ಪ್ರಯೋಗ ಅಂತ ನಾನು ಇಟ್ಕೊಂಡಿದ್ದೇನೆ ಅಂತ ಮಾತ್ರಕ್ಕೆ ನೀವೆಲ್ಲರೂ ಹಾಗೇ ಇಟ್ಕೊಳ್ಬೇಕು ಅಂತಿಲ್ಲ. ಅದನ್ನು ಕರ್ತರಿ ಪ್ರಯೋಗ ಅಂತ ಇಟ್ಕೊಂಡು ಉಳಿದವರ ಅರ್ಥಗಳನ್ನು ಹೇಳಿದ್ರು ನಡೀತದೆ. ಕರ್ತರಿ ಪ್ರಯೋಗದ ಆತ್ಮನೇಪದ ರೂಪ ಅದು ಅಂತಲೇ ಉಳಿದವರ ದೃಷ್ಟಿಯಲ್ಲಿ ಅದು ಕಾಣಿಸ್ತದೆ. ಬುದ್ಧಿಂ ನಾಪ್ನುಯಾತ್, ಪುರುಷಾರ್ಥ ಸಾಧನಾಂ ಬುದ್ಧಿಂ ನಾಪ್ನುಯಾತ್ ಅಂತಲೇ ವಿಜಯಧ್ವಜರು ಯಾದವಾರ್ಯರು ಅರ್ಥ ಬರೆದಿದ್ದಾರೆ. ಹಾಗೆ ತೃಪ್ತಿ ಪಡಬಾರದು ಅಂತ ಅರ್ಥನೇ. ಮಾನವ ತನಗೆ ಸಿಕ್ಕ ಮನುಷ್ಯ ಜನ್ಮದಲ್ಲಿ ತೃಪ್ತಿ ಪಡಬಾರದು ಭಕ್ತಿ ಬರದೇ ಹೋದರೆ ಅಂತಲೇ ಪುರಾಣಿಕಾಚಾರ್ಯ ಕನ್ನಡ ಅನುವಾದ ಇದೆ. ಅದನ್ನು ನಿಮ್ಮ ಎದುರಿಗೆ ಹೇಳಿದ್ದೀನಿ. ಇದು ಯಾವ ಪ್ರಯೋಗ ಮತ್ತು ಅದು ಕರ್ತೃ ಯಾರು ಅನ್ನೋದನ್ನೆಲ್ಲ ಅಧ್ಯಯನ ಮಾಡಿಕೊಂಡು ಅದಕ್ಕೊಂದು ಅರ್ಥವನ್ನು ತಿಳ್ಕೊಳ್ಳೋದು ನಿಮಗೆ ಬಿಟ್ಟದ್ದು. ಮತ್ತು ನಾವು ಕಳೆದ ದಿವಸ 53ನೇ ಶ್ಲೋಕ, ಅದಕ್ಕೆ ಸಂಬಂಧಪಟ್ಟಂತೆ ಭಾಗವತ ತಾತ್ಪರ್ಯ ನೋಡಿದ್ದೀವಿ. ಆಕ್ಷಿಪ್ಯತೆ ಕಿಮಿತ್ಯೇತತ್ ಯಥೋಲ್ಪ ಫಲದಾ ಭವೇತ್ ವಸ್ತುನೋ ಯಸ್ಯ ಚಾಲ್ಪತ್ವಂ ಪುಂಸೋವಾ ನೀತಿ ಚೋಚ್ಯತೆ ಅಂತ ಪ್ರಕಾಶ ಸಂಹಿತಾದ ಶ್ಲೋಕ ನೋಡಿದ್ವಿ. ಅದರದ್ದು ಪೂರ್ಣ ಅರ್ಥ ನೋಡಿರಲಿಲ್ಲ. ಒಂದು ಏನಾದರೂ ಕ್ರಿಯೆಯಿಂದ ಸ್ವಲ್ಪ ಫಲ ಸಿಗಬಹುದು, ಅದು ಅಲ್ಪ ಆಗಿದ್ದರೆ ಅದೆಂಥ ಸಾಧನ, ಅದರಿಂದ ಏನು ಉಪಯೋಗ ಅಂತ ಅದನ್ನು ಆಕ್ಷೇಪ ಮಾಡುವುದು ಕಂಡು ಬರ್ತದೆ ಜಗತ್ತಿನಲ್ಲಿ. ಅವನೆಂಥ ಸಾಧಕ, ಅವನು ಮಾಡಿದ್ದಕ್ಕೆ ಏನು ಬೆಲೆ ಇದೆ ಅಂತ. ಅದರ ತಾತ್ಪರ್ಯ ಅವನು ಏನೂ ಮಾಡಲೇ ಇಲ್ಲ ಅಂತಲ್ಲ, ಅವನ ಕೆಲಸ ಎಲ್ಲವೂ ವ್ಯರ್ಥ ಅಂತಲ್ಲ. ಅವನು ಇನ್ನೂ ಹೆಚ್ಚಿನದನ್ನು ಮಾಡಬಹುದಿತ್ತು, ಅವನ ಕ್ರಿಯೆಗೆ ಇನ್ನೂ ಹೆಚ್ಚಿನ ಸಾಫಲ್ಯ ಸಿಗಬಹುದಿತ್ತು ಅಂತ ತಾತ್ಪರ್ಯದಿಂದ ಏನು ಫಲ, ಅವನೇನು ಸಾಧನೆ ಮಾಡಿದ ಅಂತ ಕೇಳುವುದು ಕಂಡು ಬರ್ತದೆ ಅಂತ ವರ್ಣನೆ ಮಾಡಿದ್ದಾರೆ.
ಕೊನೆಯ ಶ್ಲೋಕ 55ನೇ ಶ್ಲೋಕದಲ್ಲಿ ವಿಜಯಧ್ವಜರ ಮತ್ತು ಯಾದವಾರ ಟಿಪ್ಪಣಿಗಳಲ್ಲಿ ಒಂದಿಷ್ಟೇನೋ ಸಮಸ್ಯೆಗಳಿವೆ. ವಿದ್ವಾಂಸರು ಅದ್ರ ಬಗ್ಗೆ ಗಮನ ಹರಿಸಬೇಕು. ಈಶ್ವರ ಯದ್ವಾ ಈಶ್ವರ ಶಬ್ದೇನ ಶಿವೋ ನೋಚ್ಯತೆ ಅಂತ ವಿಜಯಧ್ವಜರ ಟಿಪ್ಪಣಿಯಲ್ಲಿ ಕೊನೆಯಾಗಿದೆ. ಈಶ್ವರ ಎಂಬ ಶಬ್ದದಿಂದ ಇಲ್ಲಿ ಶಿವನನ್ನು ಹೇಳೋದಿಲ್ಲ, ಈಶ್ವರ ಎಂಬ ಶಬ್ದದಿಂದ ನಾರಾಯಣನೆಂಬ ಅರ್ಥವನ್ನು ಇಟ್ಕೋತೀವಿ ಅಂತ. ಹಾಗಾದ್ರೆ ಇಲ್ಲಿವರೆಗೆ ಈ ಹಿಂದೆ ಇಟ್ಕೊಂಡದ್ದು ಅಮುಷ್ಯ ಈಶ್ವರಸ್ಯ ಅಂತ ಏನು ಮಾಡಿದ್ರಲ್ಲ, ಅಲ್ಲಿ ಮಾಡಿದ ಅರ್ಥ ಯಾವುದು? ಹಾಗಾದ್ರೆ ಇಲ್ಲಿವರೆಗೆ ಶಿವ ಅಂತ ಅರ್ಥ ಇಟ್ಕೊಂಡು ಈ ಹಿಂದೆ, ಇನ್ನು ಮುಂದೆ ಶಿವ ಎಂಬ ಅರ್ಥವನ್ನು ಇಟ್ಕೊಳ್ಳೋದಿಲ್ಲ, ಬೇರೆ ಅರ್ಥವನ್ನಾದರೂ ಹೇಳಬಹುದು ಅಂತ ತಾತ್ಪರ್ಯ ಇದೆ ವಿಜಯಧ್ವಜರದು. ವಿಜಯಧ್ವಜರ ತಾತ್ಪರ್ಯದಲ್ಲಿ ಅನೇಕ ವಿಜಯಧ್ವಜರು ಇಟ್ಕೊಂಡಿರೋ ಪಾಠ, ಅದರ ವ್ಯಾಖ್ಯಾನಗಳಲ್ಲಿ ಅನೇಕ ಸಮಸ್ಯೆಗಳಿವೆ. ಯದ್ವಾ ಈಶ್ವರ ಶಬ್ದೇನ ಶಿವೋ ನೋಚ್ಯತೆ ಇತಿ ಚೇತ್ ತರ್ಹಿ ಅಮುಷ್ಯ ಈಶ್ವರಸ್ಯ ಇತಿ ಪೂರ್ವತನ ವಾಕ್ಯೇನ ಶಿವ ಏವ ಉಕ್ತೋ ವಾ ಕಹ ವಿಜಯಧ್ವಜ ತೀರ್ಥಾನಾಂ ಅಭಿಪ್ರಾಯ ಇತಿ ನ ಜ್ಞಾಯತೆ ಅತ್ರ ವಿದ್ವಾಂಸ ಏವ ಪ್ರಮಾಣಂ ತೇವ ಅತ್ರ ಸ್ವಾಭಿಪ್ರಾಯಂ ಪ್ರಕಟಯಂತು ಇತಿ ಪ್ರಾರ್ಥಯಾಮಿ. ವಿಜಯಧ್ವಜರ ಟಿಪ್ಪಣಿಗೆ ಸಂಬಂಧಪಟ್ಟಂತೆ ಎಷ್ಟಾಯಿತು. ಯಾದವಾರ ಟಿಪ್ಪಣಿಯಲ್ಲಿ ಮಾಯಯ ಅಂದರೆ ಬಂಧಕ ಶಕ್ತಿಯ, ಕೈವಲ್ಯಾದಿ ರೂಪಯ ಅಂತಿದೆ. ಮಾಯ ಅಂದರೆ ಬಂಧಕ ಶಕ್ತಿ ಅಂತ ಅಷ್ಟೇ ಅನುವಾದ ಮಾಡಿದ್ದಾರೆ ಪುರಾಣಿಕಾಚಾರ್ಯರು ಕೂಡ. ಬಂಧಕ ಪ್ರಕೃತಿಗೆ ವಶ ಆಗೋದಿಲ್ಲ ಅಂತ. ಕೈವಲ್ಯ ಎಂಬ ಬಂಧಕ ಶಕ್ತಿ ಅಂತಿದೆ. ಅದೇನು ಕೈವಲ್ಯ ರೂಪವಾದ ಬಂಧಕ ಶಕ್ತಿ ಅಂದರೆ? ಕೈವಲ್ಯ ಅಂದರೆ ಮೋಕ್ಷ ಅಂತ ಅರ್ಥ. ಮೋಕ್ಷವೆಂಬ ಬಂಧಕ ಶಕ್ತಿ ಅನ್ನೋದೇನು ಅಲ್ಲಿ ಏನು ಅರ್ಥ ಆಗೋದಿಲ್ಲ. ಏನಾದರೂ ಸಮಸ್ಯೆಗಳಿವೆಯಾ? ಅದ್ರ ಬಗ್ಗೆ ವಿದ್ವಾಂಸರಟ್ಟು ವಿಚಾರ ಮಾಡಬೇಕು. ಹಾಗಾಗಿ ನಾನು ಅದನ್ನು ನನ್ನ ವ್ಯಾಖ್ಯಾನದಲ್ಲಿ ಆ ಕೈವಲ್ಯಾದಿ ರೂಪಯ ಇತ್ಯಾದಿಗಳನ್ನು ಹೇಳಲಿಲ್ಲ. ಉಳಿದ ಅನುವಾದಕಾರರು ಕೂಡ ಹೇಳಲಿಲ್ಲ. ತಮಗೆ ಅದು ಗಮನಕ್ಕೆ ಬಂದರೆ ನನಗೂ ಕೂಡ ತಿಳಿಸಬೇಕು ಅಂತ ಪ್ರಾರ್ಥನೆ. ಅಲ್ಲಿಗೆ ಇವತ್ತಿನ ವಿಭಾಗ ಸಮಾಪ್ತ ಆಗಿದೆ.